ಗುಂಡವಜ್ಜಿ ಸಂಕ್ರಾಂತಿ ಹಬ್ಬಕ್ಕೆ ಏನು ಮಾಡ್ತೀರಿ ನೀವು ನಿಮ್ಮ ಊರಾಗ? ನಮ್ಮ ಊರಾಗ ಅಂತೂ ಏನು ಮಾಡ್ತಿದ್ರಿ ಅನ್ನೋ ನಾನೇನಂತ ಗೊತ್ತಿಲ್ಲ, ನಮಗೂ ನೆನಪಿಲ್ಲ ಏನಿಲ್ಲ. ಏನೇನು ಮಾಡ್ಬೇಕಾ ಗುಂಡವಜ್ಜಿ ಹೇಳು ಒಂಜರ, ನಾನು ಮಾಡ್ತೀನಂತೆಲ್ಲ. ಅದೇನ ಹೆಣ್ಮಕ್ಳು ಬೋಗಿ ಗಂಡ್ಮಕ್ಳು ಬೋಗಿ ಏನೇನು ಅಂತಾರವ, ನನಗೇನು ಗೊತ್ತಿಲ್ಲ. ಯಾವಾಗ ಇರ್ತಾವ, ಏನು ಮಾಡ್ಬೇಕಾ? ಅಯ್ಯ ಕೊಡಿ ಹೇಳ್ತೀನಿ ತಗೋ. ಹೇಳಕ್ಕೇನದ, ನಮ್ಮಂತ ಹಿರಿಯರು ಹೇಳಿ ಅಂದ್ರೆ ಮತ್ತೆ ಯಾರು ಹೇಳಬೇಕು? ಈಗ ನಾಳೆಗೆ ಹೆಣ್ಮಕ್ಳು ಬೋಗಿ ಇರ್ತದ, ನಾಡದ ಗಂಡ್ಮಕ್ಳು ಬೋಗಿ ಅಂತಾರೆ. ಹೆಣ್ಮಕ್ಳು ಬೋಗಿ ಇದ್ದಾಗ ಎಳ್ಳು ಹಚ್ಚಿ ಚೆನ್ನಾಗಿ ತಲೆ ಹರ್ಕೋಬೇಕು, ಮನೆಯೆಲ್ಲ ಸಾರಿಸ್ಬೇಕು, ಕಬ್ಬ ಬಾರಿಕಾಯಿ ಸುಲಗಾಯಿ ಎಲ್ಲ ತಿನ್ಬೇಕು ನೋಡುವ. ತಲೆ ತಕ್ಕೊಂಡು ಚಂದಾಗಿ ಕಣ್ಣಿ ಕಾಡಿಗೆ ಹಚ್ಕೊಂಡು ಇವೆಲ್ಲ ತಿನ್ಬೇಕು ಹೆಣ್ಮಕ್ಳು ಬೋಗಿ ದಿನ. ಏನು ಅಯ್ಯ ಹೌದಾ, ಆಯ್ತು ತೋರುವ. ಅಂದ್ರೆ ಕಬ್ಬೇನಿಲ್ಲ, ತರಿಸ್ತೀನಿ ಮತ್ತೆ ಇವತ್ತ. ಮತ್ತೆ ಬೇಕಲ್ಲ ನನಗೆ, ನನ್ನ ಮಕ್ಕಳಿಗೆ ಬೇಕು. ಹೆಂಗೋ ಮಕ್ಕಳವ ಹೆಣ್ಮಕ್ಳವ, ತರಿಸ್ತೀನಿ. ಕಬ್ಬು ತರಿಸ್ತೀನಿ, ಬಾರಿಕಾಯವ ಸುಲಗಾಯಿನೂ ಅವ, ತರಿಸ್ತೀನಿ. ಎಳ್ಳು ಹಚ್ಚಿ ಜಳಕ ಮಾಡ್ಬೇಕೇನಂದ್ರೆ ಬೋಗಿ ದಿನ? ಹೂನವ್ವ, ಎಳ್ಳು ಹಚ್ಕೊಂಡು ಚಂದಾಗಿ ತಲೆಗೆ ಎಳ್ಳು ಹಚ್ಕೊಂಡು ಮೈಕೈಗೆಲ್ಲ ಎಳ್ಳು ಕುಟ್ಟು ಚಂದಾಗಿ ಕುಟ್ಟಿ ಒಂದು ಬಟ್ಲಾಗಿಡು ಇಟ್ಟು. ಇವತ್ತೇನದಂದ್ರೆ ನಾಳೆಗೆ ಏನದಂದ್ರೆ ಹೆಣ್ಮಕ್ಳು ಬೋಗಿ ದಿನ. ಹೆಣ್ಮಕ್ಳು ಎಳ್ಳು ಹಚ್ಕೊಂಡು ಜಳಕ ಮಾಡಬೇಕು. ಶಾಂಪೂ ಗೀಂಪು ಸುಡುಗಾಡು ಏನು ಹಾಕ್ಬಾರ್ದು ನೋಡುವ. ಅದೇನು ಹಾಕ್ಬಾರ್ದು, ಬರೀ ಎಳ್ಳು ಹಚ್ಚಿ ಜಳಕ ಮಾಡಿಸ್ತೀನಿ ಮಕ್ಕಳಿಗೆ, ಎರಡು ಹೆಣ್ಮಕ್ಳಿಗೆ. ನೀನು ಎಳ್ಳು ಹಚ್ಚಿ ಚಂದ ಜಳಕ ಮಾಡು. ಮತ್ತೇನದಂದ್ರೆ ನಾಡದ ಗಂಡ್ಮಕ್ಳು ಬೋಗಿ ಇರ್ತದೆ ಹಬ್ಬದ ದಿನ. ಗಂಡ್ಮಕ್ಳು ಬೋಗಿ ದಿನ ಗಂಡ್ಮಕ್ಳನ್ನು ಮೈ ತುಂಬ ಚಂದ ಎಳ್ಳು ಹಚ್ಕೊಂಡು ತಲೆಗೂ ಎಳ್ಳು ಹಚ್ಕೊಂಡು ಜಳಕ ಮಾಡ್ಬೇಕು ನೋಡು. ಏನು ಅವ್ರಿಗೂ ಒಂದಿಟ್ಟು ಎಳ್ಳು ಕುಟ್ಟಿಡು. ಕುಟ್ಟಿಟ್ಟು ಕೇಸಿಂದ ಚಂದಾಗ ಒಂಚೂರು ಚಿಟಿಕೆ ಅರಿಶಿನ ಹಾಕಿ ಚಂದಾಗಿ ಮೈ ತುಂಬ ಹಚ್ಕೊಂಡು ಜಳಕ ಮಾಡಬೇಕು. ಅದೇನ ಸಾಬೂನು ಶಾಂಪೂ ಹಾಕ್ತಿರಲ್ಲವ, ಅದೇನು ಹಚ್ಕೋಬಾರ್ದು ನೋಡಿ. ಏನು ಆಯಿತು ಗುಂಡವಜ್ಜಿ, ಹಾಗೆ ಮಾಡ್ತೀನಿ ಅಂತ. ಮತ್ತು ಹಬ್ಬಕ್ಕೆ ಏನೇನು ಅಡುಗೆ ಮಾಡ್ಬೇಕಾ ಗುಂಡವಜ್ಜಿ? ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಏನು ಮಾಡಾಕ್ತಿದೆ ಗುಂಡವ್ವ? ಯಾಕೆ ಕುತ್ತಿಯಲ್ಲವ? ಏನು ಹೋಳಿಗೆ ರೊಟ್ಟಿ ಎಲ್ಲ ಅದೇನು? ಸಜ್ಜಿ ರೊಟ್ಟಿ ಮಾಡ್ದೇನು ಎಳ್ಳು ಹಚ್ಚಿ? ಮತ್ತೆ ಶೇಂಗಾ ಹೋಳಿಗೆ ಮಾಡ್ದೇನು? ಕುಂತಿಯಲ್ಲ ಯಾಕೆ? ಅಯ್ಯ ಕೊಡಿ, ಮಾಡ್ಬೇಕಾ ನೀನು? ಎಲ್ಲಿಂದ ಆಗ್ತದ? ದಿನ ಹೊಲಕ್ಕೆ ಹೋಗೋದೇ ಆಗ್ತದ, ಬಡ್ಕೊಂಡು ಮುಂಜಾನೆ ಹಿಡಿದು ಸಂಜೆ ತನಕ ಮಾಡ್ಬೇಕು ನೋಡಿ. ಇನ್ನ ರೊಟ್ಟಿ ಮಾಡಬೇಕು, ಹೋಳಿಗೆ ಮಾಡಬೇಕು. ಇನ್ನ ಹೋಳಿಗೆಗೆ ನಿನ್ನೆ ಸಂಜೆ ಹೊಲದಲ್ಲಿ ಬಂದು ಕುಟ್ಟಿಟ್ಟಿನಿ, ಬೆಲ್ಲ ಶೇಂಗಾ ಎಲ್ಲ ಕುಟ್ಟಿಟ್ಟು ಕಲಿಸಿಟ್ಟಿನಿ. ಹೋಳಿಗೆನೂ ಮಾಡ್ಬೇಕು ನೋಡು. ಬಾ ಕುಂದ್ರ ಬಾ, ನಿಂದು ಆಯ್ತಾನು ಹೋಳಿಗೆ ಮಾಡೋದು? ಏವ್ವ ಇನ್ನ ಮಾಡ್ಬೇಕೇವ ನಾನು. ರೊಟ್ಟಿ ಮಾಡಬೇಕು, ಹೋಳಿಗೆನೂ ಮಾಡಬೇಕು, ನಾನು ಕುಟ್ಟಿ ಕಲಿಸಿಟ್ಟಿನಿ, ಮಾಡ್ಬೇಕು ನೋಡಿ ನಾನು. ಅಯ್ಯ ಯಾಕ ನಿನ್ ಸೊಸಿ ಮಾಡಿಲ್ಲ? ಮತ್ತೆ ಮನೆಗೆ ಇರ್ತಾಳ, ಏನು ಮಾಡಲ್ಲ? ಅಯ್ಯ ಅದ್ರ ಶಟಿಲಿ ಅದೇನು ಮಾಡ್ತದ? ನೀನು ಕೋಡಿ ಒಯ್ದು ಅದಕ್ಕೆ ಮಣ್ಣು ಹೋಳಿಗೆ ಮಾಡಕ್ಕೆ ಬರ್ತದ. ಹೋಳಿಗೆ ಮಾಡ್ತದೆ ಹೋಳಿಗೆ. ಮೊನ್ನೆ ಶೇಂಗಾ ಪುಡಿ ಕುಟ್ಟಿಟ್ಟಿನಿ, ಬೆಲ್ಲ ಹಾಕಿ ಕೇಸಿನ ಕುಟ್ಟಿಟ್ಟಿನಿ, ಕಲ್ಸತ್ ನಾ ಹೇಳಿನಿ. ಒಮ್ಮೆ ಒಂದು ಕೊಡ ನೀರು ಸುರು ಬಿಟ್ಟಾಳ ಅದ್ರಾಗ. ಬಕ್ರೋಟ್ ಇಟ್ಟದಾರಿ ಅಂತ ಹೇಳಿ ಕೇಸಿಂದ ಬಕ್ರೋಟ್ ಪುಡಿ ಅದಾರಿ ಅಂತ ಹೇಳಿ ನೀರು ಸುರು ಬಿಟ್ಟಾಳ. ಅದು ಅಳುಸ್ಕೊಳಸಾಗ್ಯದ. ನೀನು ಕೋಡಿ ಒಯ್ದು ಒಂದು ಪುಡಿ ಕಲ್ಸಕ್ಕೆ ಬಂದಿಲ್ಲ ಅದಕ್ಕೆ. ಅದೇನು ಹೋಳಿಗೆ ಮಾಡ್ತದ? ಅದ್ರ ಮಣ್ಣಾಗಿಡ್ಲಿ ಅದ್ರ ಶಟಿಲಿ. ಏಯವ್ವ, ಒಂದು ಶೇಂಗಾ ಪುಡಿ ಕಲ್ಸಕ್ಕೆ ಬಂದಿಲ್ಲ ಅದಕ್ಕೆ ಹೆಂಗಸಿಗಿ? ಅದಕ್ಕೆ ಹೆಂಗಸದ? ನೀನು ಕೋಡಿ ಒಯ್ದು ಕೇಳಬೇಕಿಲ್ಲ ನಿನಗ? ಒಂದು ಹನಿ ಹನಿ ನೀರು ಹಾಕಿ ಕಲಿಸ್ತಾರ ಶೇಂಗಾ ಪುಡಿ. ಅಂದ್ರೆ ಒಮ್ಮೆ ಒಂದು ಜಗ್ ನೀರು ಹಾಕಿದ್ರೆ ಹೆಂಗತ್ತದ? ಚಲೋ ಮಾಡತ್ತ ಯವ್ವ. ಮತ್ತೆ ಏನು ಮಾಡಿದ ಮತ್ತೆ ಅದಕ್ಕೆ? ಅಯ್ಯ ಏನು ಮಾಡಲೇವ, ಮತ್ತೊಂದಿಷ್ಟು ಒಂದು ಸೇರು ಶೇಂಗಾ ಹುರಿದು ಕುಟ್ಟಿ ಬೆಲ್ಲ ಹಾಕಿ ಕುಟ್ಟಿ ಮತ್ತೆ ಅದಕ್ಕೆ ಕಲಿಸಿ ಮಾಡಿ ಇಟ್ಟಿನಿ. ಒಂದಿಷ್ಟು ರವೆ ಹಾಕಿದೆ ಮೇಲೆ ಒಂದು ಜರ ಬಿಕ್ಕೊಂಡದ ಮಾಡಿಟ್ಟಿನಿ. ಏನು ಮಾಡಲಿ ಮತ್ತೆ? ಏನಾರು ಮಾಡಿ ರೂಪ್ ಮಾಡ್ಬೇಕಲ್ಲವ ಅಂತ ಸ್ವಸ್ಥರ ಕಟ್ಕೊಂಡು ಕೆಸಿಂದ ಏನು ಮಾಡೋದದ? ಎದುರು ಮಾಡೋ ಸ್ವಸ್ಥರಿಗೆ ಏನಾರು ಮಾಡಿದ್ರಲ್ಲ ಅವು ಹೌದವ್ರು ಏನಾರು ಹೇಳ್ಕೊಟ್ರಲ್ಲ ಅವಕ್ಕ ಮಣ್ಣಾಗಿಡ್ಲಿ ಅವಕ್ಕ. ಮಾಡೀನಿ, ಇಟ್ಟು ಬಂದೀನಿ. ಈಗ ಹೋಗಿ ಮಾಡಬೇಕು. ಅದಕ್ಕೆ ಒಂದು ಜರ ನಿನ್ನ ಬಲ್ ಹಿಟ್ಟು ನಾದಿಟ್ಟಿನಿ. ಸುಮ್ಮನೆ ನಿನ್ನ ಬಲ್ ಬಂದಕ್ಕೆ ಜರ ಕೂತು ಮಾತಾಡಿ ಹೋದ್ರಾಯ್ತು, ಆಮೇಲೆ ಮಾಡಿದ್ರಾಯ್ತು. ಇನ್ನು ಹಿಟ್ಟು ನೆನಿಬೇಕಲ್ಲ, ಅದಕ್ಕೆ ಬಂದೆ ನೋಡು. ಹೆಂಗೂ ಹೊಲಕ್ಕೆ ಹೋಗಲ್ಲ ಏನಿಲ್ಲ, ಸುಮ್ಮನೆ ನಿನ್ನ ಬಲ್ ಕುಂದ್ರಬೇಕಂತ ಬಂದೆ. ಯಾಕೆ ಸುಗುಣ ಬಂದಳಲ್ಲ ಇಲ್ಲಿ? ಅಯ್ಯ ಯಾಕೂ ಇಲ್ಲ, ಪಾಪ ಅದನ್ನು ಸಂಕ್ರಾಂತಿಗೆ ಏನೇನು ಮಾಡ್ಬೇಕಂತ ಹೇಳಿ ಕೇಳಕ್ಕೆ ಬಂದದ. ಅದಕ್ಕೂ ಏನು ಗೊತ್ತಿಲ್ಲಲ್ಲ ಪಾಪ. ಮನೆಯಾಗ ಯಾರನ್ನ ಹಿರಿಯರಿದ್ರೆ ಹೇಳ್ತಾರ ಹಂಗೆ ಮಾಡವ ಹಿಂಗೆ ಮಾಡವ ಅಂತ ಹೇಳಿ. ಯಾರೂ ಇಲ್ಲಲ್ಲ, ಅದಕ್ಕೆ ಕೇಳಕ್ಕೆ ಬಂದಿದ್ದು ಏನೇನು ಮಾಡ್ಬೇಕಂತ. ಅದಕ್ಕೆ ಹೇಳತ್ತಿದ್ದೆ ನೋಡು. ನಾಳೆಗೆ ಹೆಣ್ಮಕ್ಳು ಬೋಗಿ ಅದ, ನಾಡದ ಗಂಡ್ಮಕ್ಳು ಬೋಗಿ ಅದ, ಬೋಗಿ ದಿನ ಏನೇನು ಮಾಡ್ಬೇಕಂತ ಹೇಳತ್ತಿದ್ದೆ. ಅದಕ್ಕೆ ಹಬ್ಬಕ್ಕೆ ಏನು ಮಾಡ್ಬೇಕಂತ ಕೇಳತ್ತಿದ್ದು, ಅದೇ ಹೇಳತ್ತಿದ್ದೆ. ನೀ ಬಂದೆ ನೋಡು, ಬಾ ಕುಂದ್ರು ಹೇಳ್ತೀನಿ. ಹೌದಾ, ಚಲೋ ತಿಳ್ಕೊಬೇಕು ತಗೋ. ತಿಳ್ಕೊಂಡ್ರೆ ಗೊತ್ತಾಗ್ತದೆ ಮತ್ತೆ ಮುಂದಕ್ಕೆ ಮಾಡಕ್ಕೆ. ಇಲ್ಲಾಂದ್ರೆ ಹೆಂಗೆ ಗೊತ್ತಾಗ್ತದ? ಮತ್ತೇನು ಹೇಳ್ದಿ ಏನೇನು ಮಾಡ್ಬೇಕತ್ತ? ಅದೇ ಹೇಳತ್ತಿದ್ದೆ, ನೀ ಬಂದೆ ನೋಡು. ಈಗ ಸುಗುಣ ಬೋಗಿ ಮಾಡೋದು ಏನಂತ ಹೇಳಿದ್ನಿಲ್ಲ, ಏನೇನು ತಿನ್ಬೇಕಂತ ಹೇಳಿದ್ನಿಲ್ಲ. ನಾಡದ ಹಬ್ಬದ ದಿನ ಏನದಂದ್ರೆ ಶೇಂಗಾ ಹೋಳಿಗೆ ಮಾಡಬೇಕು, ಸಜ್ಜಿ ರೊಟ್ಟಿ ಮಾಡಬೇಕು. ಮತ್ತೇನದಂದ್ರೆ ಒಂದಿಟ್ಟು ಏನಾರ ಕಿಚಡಿ ಮಾಡ್ಕೇಸಿಂದ ನೀವು ದಹಿಡಿ ಅಟ್ಟೆ. ಮತ್ತೇನಿಲ್ಲ, ಶೇಂಗಾ ಹೋಳಿಗೆ ಮಾಡಕ್ಕೆ ಬರ್ತದಿಲ್ಲ, ಹೆಂಗೆ ಮಾಡ್ಬೇಕಂತ ಹೇಳಿ. ಅಯ್ಯ ಗುಂಡವಜ್ಜಿ ಬರಲ್ಲ ನನಗೆ ಮಾಡ್ಲಕ್ಕ? ಹೆಂಗೆ ಮಾಡ್ಬೇಕಂತ ಹೇಳು, ಮಾಡ್ತೀನಂತ. ಅಯ್ಯ ತಂಗಿ, ಅದ್ರಾಗ ಏನದ ಮಾಡ್ಲಕ್ಕ? ಈಗ ಒಂದು ಅದನ್ನ ಶೇಂಗಾ ತಗೋ, ಒಮ್ಮೆ ಮಾಡಬೇಡ ನೀನು. ಶೇರಾದ್ರೆ ನಿನಗೆ ಭಾಳ ಆತದ ಮಾಡ್ಲಕ್ಕಾಗಲ್ಲ. ಒಂದು ಅದನ್ನ ಶೇಂಗಾ ತಗೋ, ಅದಕ್ಕೇನದಂದ್ರೆ ಒಂದು ಅದನ್ನ ಬೆಲ್ಲ ತಗೋ. ಒಂದು ಶೇಂಗಾ ಹುರಿ ಚಂದಾಗಿ ಹುರಿದು ಬೆಲ್ಲ ಕಲಿಸ್ಕೆ ಕುಟ್ಟು ಒಂದಿಟ್ಟು ಒಳ್ಳಾಗ. ಇಲ್ಲಾಂದ್ರೆ ಅದೇನೋ ಸುಡ್ಗಾಡ ಗಿರ್ರ ಅಂತ ಹಚ್ತಿರಲ್ಲ ಯವ್ವ, ಅದೇನೋ ಮಿಕ್ಸಿನ ಅದ್ರಾಗ ಹಾಕು, ಪುಡಿ ಮಾಡು. ಮಾಡ್ಕೇಸಿಂದ ಇಡು. ಅದು ಸ್ವಲ್ಪ ಒಂದು ಹನಿ ನೀರು ಹಾಕಿ ಕಲಿಸ್ಬೇಕು ನೋಡಿ. ನೀರು ಉಗುರು ಬೆಚ್ಚಗೆ ಮಾಡ್ಕೊಂಡು ಕಲಿಸ್ಬೇಕು, ಚಂದ ಗಟ್ಟಿಗೆ ಕಲಿಸಿಡ್ಬೇಕು ಅದಕ್ಕೆ. ಈಗ ನಿನಗೆ ಬರಲಿಲ್ಲ ಅಂದ್ರೆ ಗುಂಡೋಗಿ ತಂದು ಕೊಡು, ಕಲಿಸ್ಕೊಡ್ತಾಳೆ ಪಾಪಕಿ. ಅದೇನು ಅಲ್ಲನಲ್ಲ. ಕಲಿಸಿಟ್ಕೇಸಿಂದ ರಾತ್ರಿ ಪೂರ್ತಿ ಬಿಡು. ಮುಂಜಾನೆ ಎದ್ದು ಒಂದೆರಡು ಚಪಾತಿ ಮಾಡ್ತಿಲ್ಲ ಹಂಗೆ ಹಿಟ್ಟು ನಾದ್ಕೇಸಿಂದ ಸಣ್ಣ ಉಳ್ಳಿ ಮಾಡಿಕೆ ಹೋಳಿಗೆ ಲಟಾಸ್ಕೆ ಸುಡ್ಬೇಕವ. ಮತ್ತೆ ಎಣ್ಣೆ ಗಿಣ್ಣೆ ಹಾಕಿ ಸುಡಂಗಿದ್ದೀವೋ ಯವ್ವ? ಎಣ್ಣೆ ಹಾಕಬಾರ್ದು ಏನು, ಹಾಗೆ ಸುಡಬೇಕು.
ತೊಗೊಂಬರ್ತೀನಿ, ಮಿಕ್ಸರ್ಗೆ ಹಾಕೊಂಡು ತೊಗೊಂಬರ್ತೀನಿ, ಆಕಿನೇ ಕಲ್ಸ್ಕೊಡ್ಲಕ್ಕ ನಾ ಮಾಡ್ತೀನಿ ಅಂತ ಆಮೇಲೆ. ಆಯ್ತು ಅಟ್ಟೆ ಮಾಡಿ, ನೀ ಮಿಕ್ಸರ್ ಅದು ಹಾಕೊಂಡೆ ತೊಗೊಂಡು ಬಾ, ನಾ ಎಲ್ಲ ಕಲ್ಸ್ಕೊಡ್ತೀನಿ ಅಂತ. ಮುಂಜಾನೆ ಏನಾದಂದ್ರೆ ರಾತ್ರಿ ಇಡು, ಮುಂಜಾನೆ ಏನಾದಂದ್ರೆ ಚಂದ ಹಿಟ್ಟಿನದಕ್ಕೆ ಹೋಳಿಗೆ ಮಾಡಕತ್ತೈತೆ. ಈಗ ನೀನು ಸಜ್ಜೆ ರೊಟ್ಟಿ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಹಿಟ್ಟು ಕೊಡು ಒಂದಿಟ್ಟು, ನಾನೇ ಮಾಡ್ಕೊಡ್ತೀನಿ, ಒಂದು 15 ರೊಟ್ಟಿ ಯಾರು ಹಚ್ಚಿಸಿಂದ ಮಾಡ್ಕೊಡ್ತೀನಿ. ಯಾಕಲಕ್ಕ ಗುಂಡವಜ್ಜಿ ಹಂಗೆ ಮಾಡ್ತೀನಿ ಅಂತ. ಸಜ್ಜಿ ಹಿಟ್ಟು ಬೀಸ್ಕೊಂಡು ಬಂದು ಇಟ್ಟು ನಾನು ಎಳ್ಳು ತರಿಸಿರ್ತೀನಿ, ಮತ್ತೆ ತೊಗೊಂಬರ್ತೀನಿ ಅಂತ ಒಂದು 15 ರೊಟ್ಟಿ ಮಾಡ್ಕೊಡಕತ್ತೈತಿ ನೀನೆ ಅನ್ಕ. ನಾನು ಇನ್ನೊಂದು ಜರ ಏನಾದ್ರು ಕೆಲಸ ಇತ್ತು ಅಂದ್ರೆ ಮಾಡ್ಕೊಡ್ತೀನಿ ಅಂತ. ಅಯ್ಯ ಆಯ್ತು ರಾಣಿನ ಕೋಡಿ, ಯಾರಾದ್ರೂ ಮಾಡ್ಕೊಡ್ತೀನಿ ಅಂತ ನೀನು ಮಾಡ್ಕೊಡೋದನು ಪಾಪ. ಕಲಿಬೇಕಂತ ಅನ್ಕೊಳಕತ್ತಿ, ಯಾರೇ ದೊಡ್ಡ ಮಾತದ. ನೀ ಹೋಳಿಗೆ ಮಾಡು, ನಾ ಎಲ್ಲ ಸಜ್ಜೆ ರೊಟ್ಟಿ ಮಾಡ್ಕೊಡ್ತೀನಿ ಅಂತ. ಮತ್ತೇನದಂದ್ರೆ ಹಬ್ಬದ ದಿನ ಒಂದಿಟ್ಟು ಬರ್ತಾ ಕೊಟ್ಟು ಒಂದಿಟ್ಟು ಚಂದಾಗಿ ಕಾಳಿನ ಪಲ್ಯ ಮಾಡಿ, ಯಾವ್ದಾರ ಸಜ್ಜೆ ರೊಟ್ಟಿ ಜೊತೆ ಉಣ್ಣಾಕ ಪುಂಡಿ ಪಲ್ಯ ಐತಂದ್ರೆ ಪುಂಡಿ ಪಲ್ಯ ಮಾಡು, ಚಂದ ಆಗ್ತದ. ಅಯ್ಯ ಬರ್ತಾ ಹೆಂಗೆ ಕುಟ್ಬೇಕಯ್ಯವ, ನನಗೆ ಬರ್ತಾ ಕುಟ್ಟಕ್ಕೆ ಬರಲ್ಲಲ್ಲ ನೀನು. ಅಯ್ಯ ಕೊಡಿ, ಬರ್ತಾ ಕುಟ್ಟಕ್ಕೆ ಏನು ದೊಡ್ಡ ಆಗದ, ಅದ್ರಾಗ ಏನದ. ಈಗ ಒಂದಿಷ್ಟು ಗಜ್ಜರಿ ತೊಂಬ, ಬದ್ನಿಕಾಯಿ ತೊಂಬ, ಕುಂಬಳಕಾಯಿ ತೊಂಬ, ಏನು ಒಂದಿಷ್ಟು ಪುಂಡಿ ಪಲ್ಯ ತೊಂಬ, ಯಾವಾರ ಒಂದು ಕಾಳು ಇದು ಅಂದ್ರೆ ಮನ್ಯಾಗ ಕಾಳು ನೆನಿಡು, ಇಟ್ಟಿಗೆ ಒಷ್ಟು ಸೇರಿಸಿ ಚೆಂದಾಗಿ ಕುದಿಸಿ ಒಂದಿಷ್ಟು ಎಳ್ಳುರಿದು ಹಸಿಮೆಣಸಿನ್ಕಾಯಿ ಹಾಕಿ ಬೆಳ್ಳುಳ್ಳಿ ಹಾಕು, ಒಂದಿಷ್ಟು ಉಳ್ಳಾಗಡ್ಡಿ ಹುರಿದು ಹಾಕು, ಎಲ್ಲ ಹಾಕಿ ಮಿಕ್ಸರ್ನಾಗ ಹಾಕ್ಬಿಡು. ಈಗೇನು ಅವಾಗ ನಾವು ಚಂದ ಒಳ್ಳ ಕುಡ್ತಿದ್ವವ, ಈಗೇನು ಒಳ್ಳ ಕುಟ್ಟೋದಿಲ್ಲ, ಪಿಳ್ಳ ಕುಟ್ಟೋದಿಲ್ಲ. ಮ್ಯಾಗ ಒಂದಿಟ್ಟು ಬೆಲ್ಲ ಹಾಕು, ಚೆಂದಾಗಿ ಜರ ರುಚಿ ಬರ್ತದ. ಉಪ್ಪು ಹಾಕು, ಚೆಂದಾಗಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಚಲೋ ಹೊತ್ನಾಗೆ ಮಿಕ್ಸರ್ಗೆ ಹಾಕು, ಸಣ್ಣಗೆ ಹಾಕಿ ಮ್ಯಾಲೆ ಒಂದಿಷ್ಟು ಹಸಿ ಉಳ್ಳಾಗಡ್ಡಿ ಇರ್ತಾವಲ್ಲ, ಹಸಿ ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೆಸಿಂದ ಅದ್ರ ಮೇಲೆ ಕಲಿಸಿಬಿಡು, ಚಂದ ಬರ್ತಾಗ್ತದೆ. ಅದ್ರಾಗ ಏನದವ ಅಂಥದ್ದು ಮಾಡ್ಲಕ್ಕ. ತಿಳಿಲಿಲ್ಲ ಅಂದ್ರೆ ಕೇಳಲ್ಲ. ನಾ ಎಲ್ಲ ಬರ್ತೀನಿ ಅಂತ, ಬೇಕಂದ್ರೆ ಮುಂಜಾನೆ ಮಾಡ್ಕೊಡ್ತೀನಿ ಅಂತ ನಿನಗೆ. ನಿನ್ನ ತಿಳ್ಕೊಳ್ಳೋರಿಗೆ ತಿಳಿಸ್ಬೇಕು ಅನ್ನಿಸ್ತದವ್ವ. ನನ್ನಂತ ಹಡಸು ಸೊಸಿ ಆಳಲ್ಲ ನಮ್ಮ ಸೊಸಿ, ಅಂಥವ್ಕ ಏನು ಮಾಡಬಾರ್ದು. ಅಂತವ್ಕ ಅಯ್ಯ ಕೊಡಿ ಹೇಳಕತ್ತಿ ಬಿಡು ಪಾಪ, ಅದನ್ನ ನೀನು ಸೊಸಿನ ಮಾಡ್ಬೇಕಂತದ ತಗೋ, ಮಾಡ್ತಾ ತಗೋ, ಇನ್ನ ಸಣ್ಣ ಕಾಲ ಇನ್ನ ಕಲಿತಾ ತಗೋ, ಕಲ್ತು ಮಾಡ್ತಾ ತಗೋ. ನಿನ್ನ ಕೋಡಿ ಅಲ್ಲೇ ಮಾಡ್ತದ, ನಿನ್ನ ವೈದು ಒಂದಿಟ್ಟು ಕೇಳ್ಬೇಕನ್ನೋದಿಲ್ಲ, ಹೇಳ್ಬೇಕನ್ನೋದಿಲ್ಲ, ಏನಾರ ಗೊತ್ತಿಲ್ಲ ಅಂದ್ರೆ ಗೊತ್ತು ಮಾಡ್ಕೋಬೇಕನ್ನೋದಿಲ್ಲ, ಏನಿಲ್ಲ ನೋಡುವ. ಅದೊಂದು ಚಂತನ ಕೈಯಾಗ ಮೊಬೈಲ್ ಹಿಡ್ಕೊಂಡು ಕೂತ್ಲಂದ್ರೆ ಮುಗಿತು ನೋಡುವ. ಏನೊಂದು ಕೆಲಸ ಮಾಡಬೇಕು, ಹಬ್ಬ ಬಂದದ, ಹುಣ್ಣಿ ಬಂದದ, ಏನಿಲ್ಲ ನೋಡು. ಅಲ್ಲ ನೀನೇ ಹೇಳಿ ಹೋಗಿನಿ, ಮನೆ ವರ್ಷವ ನಾಳೆಗೆ ಬೋಗಿ ಅದ, ಮುಂಜಾನೆ ಆಗಲ್ಲ, ಎರ್ಕೊಳ್ಳೋದು ಪಿರ್ಕೊಳ್ಳೋದು ಇರ್ತದ ಅಂತ ಹೇಳಿನಿ. ಚಂತನ ಮೊಬೈಲ್ ಹಿಡ್ಕೊಂಡು ಕುಂದಿರ್ತಾಳ ನಿನ್ನ ಕೋಡಿ. ಎಷ್ಟೊತ್ತು ಹೇಳಿ ನಿನ್ನ ಸಾಕಾಗೈತೆ ನನಗರ. ಅಯ್ಯ ಬಿಡು, ಈಗಿನ ಹುಡುಗರು ಹಂಗೆ ಇರ್ತಾವ, ಏನ್ ಮಾಡೋದದ ಮತ್ತ. ಎಲ್ಲರೂ ನಮ್ಮಂಗೆ ಮಾಡಂದ್ರೆ ಮಾಡ್ತಾರ, ಮಾತಿದರ ಕೈಯಾಗ. ಹಂಗೆ ಹೋಗೋದವ, ಬಂದಂಗೆ ಹೋಗ್ಬೇಕು, ಮತ್ತೆ ಏನ್ ಮಾಡೋದದ. ಈಗ ಸುಗುಣ ಬಸಮ್ಮ ಹೇಳಿಲ್ಲ, ಬರ್ತಾ ಹಂಗೆ ಕೊಟ್ಟು ಮತ್ತೆ ಒಂದರ ಪುಂಡಿ ಪಲ್ಯ ಇತ್ತಂದ್ರೆ ಪುಂಡಿ ಪಲ್ಯನು ಮಾಡು, ಒಂದಿವ್ಸ ಬ್ಯಾಳೆ ಹಾಕು, ಒಂದಿವ್ಸ ಶೇಂಗಾಕಾಳು ಹಾಕು, ಚಂದಾಗಿ ಬ್ಯಾಳೆ ಕುದಿಸು, ಪುಂಡಿ ಪಲ್ಯ ಕಡೆ ಕುದಿಸು. ಆಮೇಲೆ ಏನದಂದ್ರೆ ಬ್ಯಾಳ್ಯಾಗ ಪುಂಡಿ ಪಲ್ಯ ಕಲಿಸಿ ಅದ್ರ ಮೇಲೆ ಏನಂದ್ರೆ ಒಂದಿಟ್ಟು ಬೆಳ್ಳುಳ್ಳಿ ಕುಟ್ಟಿಡು, ಒಂದಿಷ್ಟು ಹಸಿಮೆಣಸಿನ್ಕಾಯಿ ಕುಟ್ಟಿಡು, ಚಂದ ಒಂದಿಟ್ಟು ಅರಿಶಿನ, ಜೀರಿಗೆ, ಉಪ್ಪು ಹಾಕಿ ಎಣ್ಣೆ ಹಾಕಿ ಮಗಚಿಬಿಡು, ಪುಂಡಿ ಪಲ್ಯ ಆಗ್ತದ. ಸಜ್ಜೆ ರೊಟ್ಟಿ ಜೊತೆ ಚಂದ ಆಗ್ತದ ಉಳ್ಳಾಕ. ಹಂಗೆ ಮಾಡು. ಆಯ್ತು ಗುಂಡವಜ್ಜಿ, ಹಂಗೆ ಮಾಡ್ತೀನಂತ. ಏನಾರ ತಿಳಿಲ್ಲ ಅಂದ್ರೆ ನಿಂಗೆ ಬಂದು ಕೇಳ್ತೀನಿ, ಹೇಳ್ಕೊಡಕತ್ತೈತೆ. ಆಯ್ತು, ನಾ ಇಲ್ಲೇ ಇರ್ತೀನಿ ಅಲ್ತೋ ಬಾಜುನೇ, ಕೇಳು ಏನಾರ ಹೇಳ್ತೀನಿ. ಹಂಗೆ ಒಂದಿವ್ಸ ಎಳ್ಳು ಹುರಿದಿಡಿಯವ, ಸಂಜೆ ಕಡೆ ಏನದಂದ್ರೆ ಚಿಕ್ಕ ಕೈಯಾಗ ಎಳ್ಳು ಸಕ್ರೆ ಇಲ್ಲಾಂದ್ರೆ ಎಳ್ಳು ಬೆಲ್ಲ ಕೊಡು, ಮನಿ ಹಂಚಿ ಬರ್ಲಾಕ. ಎಳ್ಳು ಬೆಲ್ಲ ತಿನ್ಬೇಕು ಅವತ್ತ. ಜರ ಚಂದಾಗಿ ಕಲಿಸಿಡು, ಎಳ್ಳು ಬೆಲ್ಲ ಎಲ್ಲರೂ ಹಂಚಿ ಬರ್ತಾರ ಅವರು. ನೀನು ಒಂದಿಟ್ಟು ಹಂಚ, ಕಡೆ ಆ ಮನಿ ಒಂದು 4 ಮನಿ ಕೊಡು, ಚಂದಾಗಿ ಎಳ್ಳು ಬೆಲ್ಲ ಹಂಚಿ ಎಳ್ಳು ಬೆಲ್ಲ ತಿನ್ಬೇಕವ. ಆಯ್ತು ಗುಂಡಬಜ್ಜಿ, ಹಂಗೆ ಮಾಡ್ತೀನಿ. ಎಳ್ಳವ ಹೆಂಗು ಕುಡ್ತೀವಿ, ಹುರಿದಿಡ್ತೀನಿ ಅಂತ, ಊರಿಗೆ ಬೆಲ್ಲ ಅದು ಕಲಿಸಿಡ್ತೀನಿ ಅಂತ. ಸಕ್ರೆ ಬೇಡ, ಬೆಲ್ಲನೇ ಕಲಿಸ್ತೀನಿ. ಬೆಲ್ಲ ಚಂದ, ಎಳ್ಳು ಬೆಲ್ಲ ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದಿರ್ತದೆ. ಕಲಿಸಿಡ್ತೀನಿ, ನನ್ನ ಮಕ್ಕಳು ಮನೆ ಬೀರ್ ಬರಲಿ, ನಾನು ಬೀರ್ತೀನಿ ಅಂತ. ಹಾಗೆ ಮಾಡು. ಎಳ್ಳು ಬೆಲ್ಲನೇ ತಿನ್ನಬೇಕು. ಸಕ್ರೆ ಎಲ್ಲ ಅವೆಲ್ಲ ಏನು ಸಕ್ರೆ ತಿಂದ್ರೆ ಸುಡ್ಗಾಡು ಏನೇನೋ ಬರ್ತಾವತ್ತೇವ, ಅವೇನೋ ರೋಗಗಳು. ಸಕ್ರೆ ಜಾಸ್ತಿ ಬಳಸ್ಬಾರ್ದಂತಾರವ. ನಾವೆಲ್ಲ ಹಿಂದಕ್ಕೆ ಬರೀ ಬೆಲ್ಲನೇ ಬಳಸ್ತೀವ, ಈಗ ಭಾಳ ಬಂದದೇವ. ಏನೇನೋ ಮಾಡ್ತಾರೆ ಬಿಡವ ಈಗಿನ ಕಾಲದನವ್ರು. ಅಂದಂಗ ಬಸಮ್ಮವ ಒಂದಿಟ್ಟು ಸುಲಗಾಯಿ ತಿಂದ್ರೆ ಕೊಡು. ನಿನ್ನ ಕೋಡಿ ಸುಲಗಾಯಿನೇ ಇಲ್ಲ. ನಾಳೆ ಬೋಗಿ ಅದ, ಬೋಗಿ ಎರ್ಕೊಂಡು ಕೇಸಿನ ಒಂದಿಟ್ಟು ಸುಲಗಾಯಿ ತಿನ್ಬೇಕಂತೀನಿ. ಸುಲಗಾಯಿನೇ ಇಲ್ಲ ನಿನ್ನ ಕೋಡಿ. ತಂದಿದಂದ್ರೆ ಕೊಡುವಲ್ಲ ಒಂದರ. ಅಯ್ಯ ತಂದೇನು ತಗೋ, ಅದಲ್ಲ ನಮ್ಮ ಮುದ್ದೆ ತಂದ ನಮ್ಮ ಮೊನ್ನೆ ಇಟ್ಟಿನ, ಅದಕ್ಕೆ ಬೋಗಿ ದಿನ ತಿಲ್ಲಕ್ಕೆ ಬರ್ತದೆ ಹೇಕಿಸಿಂದ ಕೊಡ್ತೀನಿ ತಗೋ. ನಿನಗೆ ಬೇಕು ಒಬ್ಬಕ್ಕಿದೆ ಇದ್ರಾಕೆ. ಒಂದೆರಡು ತಂದು ಕೊಡ್ತೀನಿ ಅಂತ ತಿನ್ನು. ಈಗ ಸುಗಣ ನೀನು ತಿನ್ಬೇಕು ನೋಡವ್ವ, ನಿನ್ನ ಮಕ್ಕಳಿಗೂ ಕೊಡು. ಹೆಣ್ಣು ಹುಡುಗರು ಅವಲ್ಲವು ಬಾರಿಕಾಯಿ, ಸುಲಗಾಯಿ, ಕಬ್ಬ ಚಂದತ್ನಾಗೆ ತಿನ್ಬೇಕವ್ವ ಬೋಗಿ ದಿನ. ಕೊಡು ನೋಡು. ಆಯ್ತು ಬಸಮ್ಮ, ಕೊಡ್ತೀನಿ. ಹೇಳ್ಯಾಳ ಆಗಲೇ ಗುಂಡವಜ್ಜಿ ಹೇಳ್ಯಾಳ ಕೊಡ್ಬೇಕಂತ ಹೇಳಿ ಕೊಡ್ತೀನಿ. ಅವ ನಮ್ಮ ಮನೆಗೂ ಸುಲಗಾಯಿ, ಬಾರಿಕಾಯಿ ಎಲ್ಲ ತಂದು ಇಟ್ಟಾರಪ್ಪ, ಕೊಡ್ತೀನಿ, ನಾನು ತಿಂತೀನಿ ಅವ. ಆಯ್ತು ತೋರವ. ಮತ್ತೆ ಹೋಗಿ ಮತ್ತೆ ಆ ಮನೆಗೆ ಹೋಗಿ ಶೇಂಗಾದ ಹುರಿ ಮತ್ತೆ ನೀನು ಒತ್ತಡ ಆಗ್ತದ, ಸುಧಾರಿಸಿ ಮಾಡ್ಬೇಕಲ್ಲ ನೀನು ಸುಧಾರಿಸ್ಕೊಂಡು ಮಾಡಕ್ಕೆ ತಡ ಆಗ್ತದ. ಹೋಗಿ ಶೇಂಗಾದ ಹುರಿದಿಡು, ಕುಟ್ಟಿಡು. ಆ ಕಲ್ಸಕ್ಕೆ ಬರಲಿಲ್ಲ ಅಂದ್ರೆ ನನ್ನ ಕರಿ, ನಾ ಬಂದಿಗೆ ಕಲಿಸ್ಕೊಡ್ತೀನಿ ಅಂತ. ಆಯ್ತು ತಗೋ ಗುಂಡವಜ್ಜಿ, ಎಲ್ಲ ಮಾಡಿರ್ತೀನಿ ಅಂತ. ನೋಡ್ತೀನಿ, ನೀ ಹೇಳಿ ಅಲ್ಲ ಸ್ವಲ್ಪ ನೀರು ಬಿಸಿ ಮಾಡ್ಕೇಸಿಂದ ಸ್ವಲ್ಪ ಒಂದು ಹನಿ ಹಾಕಿ ಕಲ್ಸಂದಿದ್ವಿ. ಹನಿ ಹಾಕಿ ಕಲಿಸ್ತೀನಿ ಅಂತ. ಬತ್ತಂದ್ರೆ ಸರಿ, ಬರಲಿಲ್ಲ ಅಂದ್ರೆ ನೀನು ಬಲ್ಲೆ ಬರ್ತೀನಿ ಅಂತ. ಮತ್ತು ನಾ ಹೋಲಿ ಅಂದ್ರೆ ಹ್ಞೂನವ. ಆಯ್ತು ಹೋಗಿ ಕೇಸಿನ ತಯಾರು ಮಾಡ್ಕೊ, ಸಂಕ್ರಾಂತಿ ಹಬ್ಬಕ್ಕೆ ಮತ್ತೆಲ್ಲ.
ನೋಡಿದ್ರಲ್ಲ ಗುಂಡಾವಜ್ಜಿ ಬಸವ್ವ ಕೂಡಿ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಮಾಡ್ಬೇಕಂತ ಹೇಳ್ಕೊಟ್ಟಾರ ನಮ್ಗೆ. ಮತ್ತು ಒಂದಿಷ್ಟು ಮಂದಿ ಹೊಳಿಗೆ ಹೋಗಿ ಜಳಕ ಮಾಡಿನೂ ಬರ್ತಾರ್ರಿ. ನಾವೇನು ಹೊಳಿಗೆ ಹೋಗಿಲ್ರಿ, ಇಲ್ಲೆಲ್ಲಿ ಹೊಳಿ ಇಲ್ಲ ಅಂತ ಹೇಳಿ ಎಲ್ಲರ ಹೊಳಿಗೆ ಹೋಗಿ ತೀರ್ಥ ಸ್ನಾನ ಮಾಡಿ ಬರ್ತಾರ್ರಿ ಬರೋರು. ಚಂದ ಅನಿಸ್ತದ್ರಿ. ನೀವು ಶೇಂಗಾದ ಹೋಳಿಗೆ ಮಾಡ್ರಿ, ಮತ್ತೇನದಂದ್ರೆ ಸಜ್ಜಿ ರೊಟ್ಟಿ ಮಾಡ್ರಿ, ಪುಂಡಿ ಪಲ್ಯ ಬರ್ತಾ ಎಲ್ಲ ಮಾಡಿ ಕಟ್ಕೊಂಡು ಹೋಗಿ ಉಂಡು ಬರ್ರಿ. ಹಾಂ ರೀ. ಮತ್ತು ನಮ್ಮ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಿಮ್ಮ ಮನ್ಯಾಗ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ಲಕ್ಕ. ನಮ್ದು ಇನ್ನೂ ಸಣ್ಣ ಚಾನಲ್ ಅದ, ದೊಡ್ಡದಾಗಬೇಕಂದ್ರೆ ನಿಮ್ಮ ಸಪೋರ್ಟ್ ಬೇಕಲ್ರಿ ನಮ್ಗೆ. ಹಾಂ ರೀ, ಮಾಡ್ತೀರಂತ ಹೇಳಿ ನಾನು ಅನ್ಕೊಂಡಿನ್ರಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ರೀ. ನೀವು ಶೇಂಗಾ ಹೋಳಿಗೆ ಮಾಡಿ ಚಂದಾಗಿ ಊಟ ಮಾಡಿರಿ. ಮತ್ತು ನಿಮ್ಮ ಶೇಂಗಾ ಹೋಳಿಗೆ ಹೆಂಗದು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಹಾಂ ರೀ.